ಎಷ್ಟೇನೋ ವಿದ್ಯುತ್ ತಂತಿ ತಗುಲಿ ಹೊಲದಲ್ಲಿ ಕಳೆ ತೆಗೆಯುತ್ತಿದ್ದಂತ ಮಹಿಳೆ ಸಾವನ್ನಪ್ಪಿದ್ದಾಳೆ. ಬೀದರ್ ಜಿಲ್ಲೆಯ ಮರ್ಚಾಪುರ ಗ್ರಾಮದ ತುಳಸಮ್ಮ ವಿದ್ಯುತ್ ತಗುಲಿಯ 45 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾಳೆ. ಗ್ರಾಮದ ಬೇರೊಬ್ಬರ ಹೊಲದಲ್ಲಿ ಕೆಲಸಕ್ಕೆ ಹೋದಂತ ಸಮಯದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ವಿದ್ಯುತ್ ಕಂಬದಿಂದ ನೆಲಕ್ಕೆ ಉರುಳಿದ ವಿದ್ಯುತ್ ತಂತಿ ಹೊಲದಲ್ಲಿ ಕಳೆ ತೆಗೆಯುವಾಗ ವಿದ್ಯುತ್ ತಂತಿ ತಗುಲಿ ಮಹಿಳೆ ಸಾವನ್ನಪ್ಪಿದ್ದಾಳೆ. ಮೊದಲೇ ತಂದೆಯನ್ನ ಕಳೆದುಕೊಂಡಿದ್ದ 3 ಮಕ್ಕಳು ಈಗ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಸದ್ಯ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತ ಮಹಿಳೆಯ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮೃತ ಮಹಿಳೆಯ ಸಾವಿಗೆ ಪರಿಹಾರ ಆಗ್ರಹಿಸುತ್ತಿದ್ದಾರೆ ಕುಟುಂಬಸ್ಥರು. ಭಾಲ್ಕಿ ತಾಲೂಕಿನ ಧನ್ನೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಾಚಪುರ ಗ್ರಾಮದಲ್ಲಿ ಪ್ರೇಮಸಾಗರ್ ಪಾಟೀಲ್ ಅವರು ಹೊಲದ ಹತ್ತಿರ ಕೆಲಸಕ್ಕೆ ಹೋಗಿದ್ರು. ಅವರು ತಂತಿ ಕಡ್ದು ವೈರ್ ಕಡ್ದು ಜಾಗದ ಮೇಲೆ ಬಿದ್ದಿತ್ತು. ಅವರಿಗೆ ಕಾಣಿಲ್ಲ. ಅವ್ರು ಸದಿ ಕಾಳ್ಕೊತ ಮುಂದಕ್ಕೆ ಹೋಗ್ಲತ್ತಾರ. ಹಿಂದೆ ಅವ್ರ ಶಾಂಟ್ 2-3 ಜನ ಇದ್ದರು. ಅವ್ರು ಒಬ್ಬರಿಗೆ ತಂತಿ ಕಡ್ದೇನೋ ಕೊಳ ಮೇಲೆ ಬಿದ್ದಿತ್ತು. ಅವ್ರು ಸ್ಪಾಟ್ ಜಾಗದ ಮೇಲೆ ಡೆತ್ ಆಗಿರು. ತಂತಿ ಕಡ್ದು ವೈರು ಕಂಬದ ವೈರ್ ಕಡ್ದು ಅದೇ ಥರ ಮತ್ತು KB AW ಅವರಿಗೆ ಆಗೋ ಜೈ ಮತ್ತು ಲೈನ್ಮೀನ್ ಅವ್ರಿಗೆ 16 ಸುಮಾರು ನಾನು ಹಿಂದೆ ಫೋನ್ ಮಾಡಿ ಹೇಳಿದ್ದೀನಿ. ನೋಡ್ರಿ, ಹಳ್ಳಿ ಗ್ರಾಮದಲ್ಲಿ ಪೂರ ವೈರೆಲ್ಲ ತಂತಿಗಳು ಜಗ್ಗ್ಯಾವ. ಅದಕ್ಕೆ ಏನೇ ಮಾಡಿ ಅದಕ್ಕೆ ನಿರ್ಲಕ್ಷ್ಯ ಮಾಡತ್ತೀನಿ. ನೀವು ಅದು ಮಾಡಬೇಡ್ರಿ, ಜನರಿಗೆ ತೊಂದರೆ ಆಗ್ಲತ್ತದ ಅಂತ ಹೇಳಿ ನಾನು AW ಅವ್ರಿಗೆ ಭೀ ಮಾತಾಡೀನಿ, ಜೈಗೆ ಭೀ ಮಾತಾಡೀನಿ. ನಾನು ಆಲ್ರೆಡಿ ನಾನು ಈಗ 3-4 ದಿವಸ ಆಯ್ತು ಕಂಟಿನ್ಯೂ ಅವ್ರ ಫೋನಿನ ಇದ್ರೊಳಗೆ ಇದ್ದೀನಿ. ನಾನು ಕೇರ್ ಮಾಡಿಲ್ಲ. ಅಲ್ಲ, ಆಲ್ರೆಡಿ ಸ್ಪಾಟ್ ಮೇಲೆ ಯಾರು ನಮ್ಮ ಲೈನ್ಮೀನ್ ರೆಡ್ಡಿ ಅಂತೇಳಿ ಆಲ್ರೆಡಿ ಸ್ಪಾಟ್ ಮೇಲೆ ಇದ್ದರು. ಅವ್ರಿಗೆ ಹೇಳಿದೆವು ಇಂಥವೆಲ್ಲ ನೀವು ಇದು ನಾವು KB AW ಅವರು, ಜೈ ಲೈನ್ಮೀನ್ಗಳು, ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗಳು, ಹೊಲದವ್ರು, ಇದಕ್ಕೇನು ಯಾರು ಇದಿಲ್ಲ. ಹೊಲದವರು AW ಜೈ ಇವರೆಲ್ಲ ಇದು ಮಾಡಿ ನಿರ್ಲಕ್ಷ್ಯ ಮಾಡಿ ಏನದಂದ್ರೆ ಜನರಿಗೆ ಇದು ಆಗಿನ ಪರಿಹಾರ ಏನದಂದ್ರೆ ಗರೀಬ್ ಹೆಣ್ಮಗಳು ಇದು ಆಗ್ಯದ. KBದವರು ಆಲ್ಮೋಸ್ಟ್ ಇಲ್ಲಿ ಸ್ಪಾಟ್ ಮೇಲೆ ಬರ್ಬೇಕಂತ ಹೇಳಿ ಇದು ಮಾಡಿದೆವು. ಅದಕ್ಕೆ AW ಬರಬೇಕು, ಜೈ ಬರಬೇಕು, ಡಿಸ್ಟ್ರಿಕ್ಟ್ ಆಫೀಸರ್ಗಳು ಬರ್ಬೇಕು ಅಂತ ಹೇಳಿ ಇಲ್ಲಿ ಹೋದ್ರ ಅವ್ರು ಒಂದು ವೇಳೆ KBದವ್ರು ಇಲ್ಲಿ ಬರಲೋದ್ರ ಇಡೀ ಅವ್ರ ಆಫೀಸ್ ಡೆಡ್ ಬಾಡಿ ಒಯ್ದು ಡಿಸ್ಟ್ರಿಕ್ಟ್ ಆಫೀಸ್ ಎದುರು ಇಕ್ಕಿ ನಾ ಇಷ್ಟಾಗಿ ಮಾಡ್ತೀನಿ ಅಂತ ಹೇಳಿ